ಎಲ್ರಿಗೂ ನಮಸ್ಕಾರ. ಇದು ಅಡುಗೆ ಸಮಯ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇವತ್ತಿನ ರೆಸಿಪಿ ಹಾಗಲಕಾಯಿ ಡ್ರೈ ಫ್ರೈ. ಈ ರೀತಿ ಹಾಗಲಕಾಯಿ ಡ್ರೈ ಫ್ರೈ ಅನ್ನ ಸಾಂಬಾರ್, ಅನ್ನ ರಸಂ ಜೊತೆ ಸೈಡ್ ಡಿಶ್ ಆಗಿ ತುಂಬಾನೇ ರುಚಿಯಾಗಿರುತ್ತೆ. ಮಾಡೋದು ಕೂಡ ತುಂಬಾನೇ ಸುಲಭ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಸುಮಾರು 300 ಗ್ರಾಮ್ ಅಷ್ಟು ಹಾಗಲಕಾಯಿ ತಗೊಂಡಿದ್ದೀನಿ. ಇದನ್ನ ನೀಟಾಗಿ ತೊಳೆದು ಈ ರೀತಿ ಸ್ಲೈಸಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗಲಕಾಯಿ ಎಳೆದಿತ್ತು ಅಂದ್ರೆ ಬೀಜ ತೆಗೆಯೋದು ಬೇಡ. ಹಾಗಲಕಾಯಿ ಸ್ವಲ್ಪ ಬಲ್ತಿತ್ತು ಅಂದ್ರೆ ಈ ರೀತಿ ಬೀಜ ತೆಗೆದು ಇಟ್ಕೊಳ್ಳಿ. ಹಾಗಲಕಾಯಲ್ಲಿರೋ ಕಹಿ ಸ್ವಲ್ಪ ಕಡಿಮೆ ಆಗಲಿ ಅಂತ ಹೇಳ್ಬಿಟ್ಟು ಈ ರೀತಿ ಕಟ್ ಮಾಡಿರೋ ಹಾಗಲಕಾಯಿ ಸ್ಲೈಸಸ್ಗೆ 1 ಟೇಬಲ್ ಸ್ಪೂನ್ ಉಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಸುಮಾರು 20 ನಿಮಿಷಗಳ ಕಾಲ ನೆನೆಸೋಣ. ಹೀಗೆ ಮಾಡೋದ್ರಿಂದ ಹಾಗಲಕಾಯಲ್ಲಿರೋ ಕಹಿ ಸ್ವಲ್ಪ ಕಡಿಮೆ ಆಗುತ್ತೆ. 20 ನಿಮಿಷ ಆಗಿದೆ. ಈಗ ಇದಕ್ಕೆ ನೀರು ಸೇರಿಸಿ ನೀಟಾಗಿ ತೊಳೆದು ಈ ರೀತಿ ಹಿಂಡಿ ಎತ್ತಿಟ್ಕೊಳ್ಳೋಣ. ಬನ್ನಿ ಈಗ ಹಾಗಲಕಾಯಿ ಡ್ರೈ ಫ್ರೈಗೆ ಬೇಕಾದಂಥ ಪದಾರ್ಥಗಳನ್ನ ನೋಟ್ ಮಾಡ್ಕೊಳ್ಳೋಣ. ಹುರಿಗಡಲೆ 2 ಟೇಬಲ್ ಸ್ಪೂನ್, ಒಣ ಕೊಬ್ಬರಿ 2 ಟೇಬಲ್ ಸ್ಪೂನ್, ಬೆಳ್ಳುಳ್ಳಿ 6 ರಿಂದ 7 ಇಲುಕು, ಒಣಮೆಣಸಿನಕಾಯಿ 3, ಜೀರಿಗೆ 1 ಟೀ ಸ್ಪೂನ್. ಇದಿಷ್ಟು ಮಸಾಲ ಪುಡಿ ಮಾಡಲು ಬೇಕಾದ ಪದಾರ್ಥಗಳು. ಹಾಗಲಕಾಯಿ, ಅಡುಗೆ ಎಣ್ಣೆ, ಕರಿಬೇವಿನ ಸೊಪ್ಪು, ಬೆಲ್ಲ, ಉಪ್ಪು, ಅರಿಶಿಣ ಪುಡಿ, ಗರಂ ಮಸಾಲ ಪೌಡರ್, ಜೀರಿಗೆ, ಹಿಂಗು, ಅಚ್ಚ ಖಾರದ ಪುಡಿ, ಉದ್ದಿನ ಬೇಳೆ, ಸಾಸಿವೆ ಮತ್ತು ಧನಿಯಾ ಪುಡಿ. ಇದಿಷ್ಟು ಹಾಗಲಕಾಯಿ ಡ್ರೈ ಫ್ರೈ ಮಾಡಲು ಬೇಕಾದ ಪದಾರ್ಥಗಳು. ಈಗ ಮಸಾಲ ಪೌಡರ್ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ. ಅದಕ್ಕೆ ಹುರಿಗಡಲೆ 2 ಟೇಬಲ್ ಸ್ಪೂನ್, ಒಣ ಕೊಬ್ಬರಿ 2 ಟೇಬಲ್ ಸ್ಪೂನ್, ಬೆಳ್ಳುಳ್ಳಿ 6 ರಿಂದ 7 ಇಲುಕು, ಜೀರಿಗೆ 1 ಟೀ ಸ್ಪೂನ್, ಒಣಮೆಣಸಿನಕಾಯಿ 3. ಇಷ್ಟನ್ನ ಸೇರಿಸಿ ಪುಡಿ ಮಾಡ್ಕೊಂಬರೋಣ. ಇದಕ್ಕೆ ಸ್ವಲ್ಪನೂ ನೀರು ಸೇರಿಸಬಾರ್ದು. ಈಗ ಹಾಗಲಕಾಯಿ ಫ್ರೈ ಮಾಡೋಣ. ಒಲೆ ಮೇಲೆ ಒಂದು ಪ್ಯಾನ್ ಇಟ್ಟಿದ್ದೀನಿ. ಅಡುಗೆ ಎಣ್ಣೆ 2 ಟೇಬಲ್ ಸ್ಪೂನ್ ಸೇರಿಸೋಣ. ಎಣ್ಣೆ ಬಿಸಿಯಾಗಿದೆ. ಸಾಸಿವೆ 1 ಟೀ ಸ್ಪೂನ್ ಸೇರಿಸೋಣ. ಸಾಸಿವೆ ಸಿಡಿದ ನಂತರ ಜೀರಿಗೆ ಅರ್ಧ ಟೇಬಲ್ ಸ್ಪೂನ್, ಹಿಂಗು ಚಿಟಿಕೆಯಷ್ಟು, ಉದ್ದಿನ ಬೇಳೆ ಅರ್ಧ ಟೇಬಲ್ ಸ್ಪೂನ್ ಮತ್ತು ಕರಿಬೇವಿನ ಸೊಪ್ಪು ಸ್ವಲ್ಪ ಸೇರಿಸಿ ಫ್ರೈ ಮಾಡೋಣ. ಹಿಂಗು ಒಳ್ಳೆ ಪರಿಮಳ ಕೊಡುತ್ತೆ. ಉದ್ದಿನ ಬೇಳೆ ಗೋಲ್ಡನ್ ಬ್ರೌನ್ ಆಗಿದೆ. ಕರಿಬೇವಿನ ಸೊಪ್ಪು ಕೂಡ ಕ್ರಿಸ್ಪ್ ಆಗಿದೆ. ಈಗ ಹಾಗಲಕಾಯಿ ಸ್ಲೈಸಸ್ನ ಸೇರಿಸಿ ಮೀಡಿಯಂ ಫ್ಲೇಮ್ನಲ್ಲಿ ಚೆನ್ನಾಗಿ ಫ್ರೈ ಮಾಡೋಣ. ಹಾಗಲಕಾಯಿನಲ್ಲಿರೋ ನೀರಿನಂಶ ಎಲ್ಲ ಹೋಗಬೇಕು, ಅಲ್ಲಿವರೆಗೂ ಹುರಿಬೇಕು. ಹಾಗಲಕಾಯಿ ಅರ್ಧ ಬೆಂದಿದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸೋಣ. ಉಪ್ಪು ಹಾಗಲಕಾಯಿಗೆ ಚೆನ್ನಾಗಿ ಹಿಡಿಬೇಕು, ಆ ರೀತಿ ಚೆನ್ನಾಗಿ ಬೆರೆಸೋಣ. ಹಾಗಲಕಾಯಿ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಹುರಿಯೋಣ. ಹಾಗಲಕಾಯಲ್ಲಿರೋ ನೀರಿನಂಶ ಎಲ್ಲ ಹೋಗಿದೆ, ಕ್ರಿಸ್ಪ್ ಆಗಿದೆ ಮತ್ತು ಕಲರ್ ಕೂಡ ಚೇಂಜ್ ಆಗಿದೆ. ಈಗ ಫ್ಲೇಮ್ನ ಕಡಿಮೆನಲ್ಲಿ ಇಟ್ಕೊಂಡು ಅಚ್ಚ ಖಾರದ ಪುಡಿ 1/4 ಟೇಬಲ್ ಸ್ಪೂನ್, ಖಾರ ನಿಮ್ಮ ರುಚಿಗೆ ಅನುಸಾರ ಹಾಕೋಬಹುದು, ಧನಿಯಾ ಪುಡಿ ಅರ್ಧ ಟೇಬಲ್ ಸ್ಪೂನ್, ಅರಿಶಿಣ ಪುಡಿ 1 ಟೀ ಸ್ಪೂನ್, ಗರಂ ಮಸಾಲ ಪೌಡರ್ ಅರ್ಧ ಟೇಬಲ್ ಸ್ಪೂನ್ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈ ಮಸಾಲ ಪುಡಿಗಳೆಲ್ಲ ಹಾಗಲಕಾಯಿಗೆ ಚೆನ್ನಾಗಿ ಕೋಟ್ ಆಗಬೇಕು, ಮತ್ತೆ ಯಾವುದು ಸೀದ್ ಹೋಗಬಾರ್ದು, ಆ ರೀತಿ ಬೆರೆಸೋಣ. ಮಸಾಲ ಪೌಡರ್ ಎಲ್ಲ ನೀಟಾಗಿ ಕೋಟ್ ಆಗಿದೆ. ಈಗ ನಾವು ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಮಸಾಲ ಪೌಡರ್, ಅದನ್ನು 3 ಟೇಬಲ್ ಸ್ಪೂನ್ ಅಷ್ಟು ಸೇರಿಸ್ತಾ ಇದ್ದೀನಿ ಮತ್ತು 2 ಟೇಬಲ್ ಸ್ಪೂನ್ ಬೆಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದು ಕೂಡ ಹಾಗಲಕಾಯಿಗೆ ಚೆನ್ನಾಗಿ ಕೋಟ್ ಆಗಬೇಕು. ಈ ಮಸಾಲ ಪುಡಿ ಹಾಗಲಕಾಯಿ ಡ್ರೈ ಫ್ರೈ ರುಚಿನ ಹೆಚ್ಚಿಸುತ್ತೆ. ರುಚಿಯಾದ ಹಾಗಲಕಾಯಿ ಡ್ರೈ ಫ್ರೈ ಸವಿಯಲು ರೆಡಿ. ಹಾಗಲಕಾಯಿ ಕಹಿ ಅಂತ ಸುಮಾರು ಜನ ತಿನ್ನೋದಿಲ್ಲ, ಆದರೆ ಈ ರೀತಿ ಡ್ರೈ ಫ್ರೈ ಮಾಡಿದ್ರೆ ಖಂಡಿತ ಇಷ್ಟಪಟ್ಟು ತಿಂತಾರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.